ಬೇರೆ ಬೇರೆ ರೈತರಿಗೆ ದಾಳಿಂಬೆಯಿಂದ ಅದು ರೈತ ಕಷ್ಟಪಟ್ಟು ಅದನ್ನ ನೋಡ್ಕೊಂಡ್ರೆ ಅದನ್ನ ಸುಮ್ಮನೆ ಬೆಳೆ ಇಟ್ಬಿಟ್ರೆ ಬಂದ್ಬಿಡ್ತದೆ ನಮ್ಗೆ ಅಂತ ಅದನ್ನ ನಾವು ತಿಳ್ಕೊಂಡ್ರೆ ಆ ಥರ ಇಲ್ಲ. ಕಷ್ಟಪಡಬೇಕು. ನಾವು ಯಾವಾಗಲೂ ಅದನ್ನ ನೋಡ್ತಾ ಇದ್ರೆ ಅದು ನಮ್ಮನ್ನು ನೋಡ್ತದೆ. ಒಂದು ದಿವಸ ಅದನ್ನ ನಾವು 326 ದಿವಸ ಅದನ್ನ ನೋಡಿದ್ರೆ ಒಂದು ದಿವಸ ನಮ್ಮನ್ನು ನೋಡ್ತದೆ. ಇದಕ್ಕೆ ದಾಳಿಂಬೆಗೆ ನೀರು ಕಡಿಮೆನೆ, ನೀರೇನು ಅಂತ ಹೆಚ್ಚಾಗಿ ಈ ಸತಿ ನಾವು ನೀರೇ ಬಿಟ್ಟಿಲ್ಲ ತೋಟಕ್ಕೆ. ಈ ಸಾರಿ ಏನಾಯ್ತಂದ್ರೆ ಮಳೆ. ಇದಕ್ಕೆ ಏನಂತಂದ್ರೆ 3 ದಿವ್ಸಕ್ಕೊಂದ್ಸತಿ ನೀರು ಕೊಟ್ಟರೆ ಸಾಕು. ಯಾವ ಮಳೆ ಇಲ್ಲದೆ ಇರೋ ಟೈಮಲ್ಲಿ ಒಂದು 3 ದಿವ್ಸಕ್ಕೊಂದ್ಸರಿ ನೀರು ಕೊಟ್ಟರೆ ಅತಿ ಹೆಚ್ಚು ನೀರೇನು ಬೇಕಾಗಿಲ್ಲ. ಇದೆಲ್ಲ ನಾನು ಕಾಡು ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆ ಇದು. ಆದರೂ ನಾವೆಲ್ಲ ಒಳ್ಳೆ ಜಾಗದಲ್ಲಿ ಬೆಳೀತಾ ಇದ್ದೀವಿ. ನೀರಿನ ಅವಶ್ಯಕತೆ ಕಡಿಮೆ ಇದೆ. 2 ಎಕರೆಗೂ ಏನೋ ಒಂದು ಈ ಸರಿ ಕಡಿಮೆ ಇದಿರೋದ್ರಿಂದ ಒಂದು 30-40 ಲಕ್ಷ ಬರ್ಬೋದು ಅಂತ ಈ ಸರಿ. ಯಾಕಂದರೆ ಕ್ರಾಪ್ ಕಡಿಮೆ ಇದೆ. ಕ್ರಾಪ್ ಕಡಿಮೆ ಇದ್ದರೆ ನಾವು ಇದನ್ನ ನಾವು ಒಂದು 70-80 ಲಕ್ಷ ಅಂತ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಕ್ರಾಪ್ ಇಲ್ಲ ಈ ಸರಿ. ನಾವು ಈಗ 12 ಎಕರೆಗೆ ದಾಳಿಂಬೆ ಸಸಿ ನೆಟ್ಟಿದ್ದೀವಿ. ಆ ಸಸಿನ ನಾವು ಜೈನಿಂದ ಒಂದು ಸ್ವಲ್ಪ ತಂದಿದ್ದೀವಿ. ಕೆಡಿಲ್ಲ ಅಂತ ಅದೊಂದು ವೆರೈಟಿ, 2 ವೆರೈಟಿ ಹಾಕಿದ್ದೀವಿ. 1 ಎಕರೆಗೆ 450 ಗಿಡ ಹಾಕಿದ್ದೀವಿ. 1 ಎಕರೆಗೆ. ಇವಾಗ 12 ಎಕರೆಗೂ ಒಂದು 5,500 ಗಿಡ ನೆಟ್ಟಿದ್ದೀವಿ. ಎಲ್ಲಿಂದ ತಂದಿರಿ? ನಾವು ಮಹಾರಾಷ್ಟ್ರದಿಂದ ತರಿಸಿದ್ವಿ. ಕೆಡಿಲ ಇದು ಜೈನು. ಕೆಡಿಲನೂ ಮಹಾರಾಷ್ಟ್ರದೇ, ಅಂದರೆ ಸಬ್ ಡೀಲರು ಗೌರಿಬಿದನೂರು ಹತ್ರ ಇದೆ, ಅವರು ತಂದುಕೊಟ್ರು. ಕೆಡಿಲ ಜೈನ್ ಬಂದು ಡೈರೆಕ್ಟು ಮಹಾರಾಷ್ಟ್ರದಿಂದ ತಂದುಕೊಟ್ರು, ಜೈನ್ ಕಂಪ್ನಿಯಿಂದ. ಒಂದು ಗಿಡಕ್ಕೆ 45 ರೂಪಾಯಿ ಒಂದು ಪ್ಲಾಂಟ್, ಒಂದು ಸಸಿಗೆ ರೇಟು. ಕೆಡಿಲಾಗಿ ಬಂದು 40 ರೂಪಾಯಿ. ಈ ರೇಟ್ ಕೊಟ್ಟು ತಂದು ಇದು ಮಾಡಿದ್ವಿ. ಒಂದು ಗಿಡಗಳನ್ನು ಎಷ್ಟೆಷ್ಟು ಡಿಸ್ಟೆನ್ಸಲ್ಲಿ ಹಾಕಬೇಕು ಮತ್ತು ಯಾವ ರೀತಿ ಅದಕ್ಕೆ ಬೆಳೆಸಬೇಕು? ನಾವು ಗಿಡದಿಂದ ಗಿಡಕ್ಕೆ 8 ಅಡಿ ಡಿಸ್ಟೆನ್ಸ್ ಕೊಟ್ಟಿದ್ದೀವಿ. ಸಾಲಿನಿಂದ ಸಾಲಿಗೆ 13 ಅಡಿ ಕೊಟ್ಟಿದ್ದೀವಿ. ಅದನ್ನು ಫಸ್ಟು ಎಲ್ಲ ಉಳುಮೆ ಮಾಡಿ ತೋಟನ ಹಾರ್ವೆಸ್ಟ್ ಮಾಡ್ಕೊಂಡು, ನಂತರ ಅದನ್ನೆಲ್ಲ ಗುಣಿ ಮಾಡಿ ದಿಬ್ಬ ಮಾಡ್ಕೊಂಡು, ಆ ದಿಬ್ಬದ ಮೇಲೆ ಗೊಬ್ಬರ ಹಾಕಿ, ಆ ಗೊಬ್ಬರ ಎಲ್ಲ ಮಣ್ಣಲ್ಲಿ ಮಿಕ್ಸ್ ಮಾಡಿ ತಿರುಗಿ ಸಸಿ ನೆಟ್ಟು ಆಮೇಲೆ ನಂತರ ಅದು ನೀರು ಬಿಟ್ಟು ಡ್ರಿಪ್ ಇರಿಗೇಷನ್ ಮಾಡಿ ಬೆಳೆಸ್ಕೊಂಬಂದ್ವಿ. ಈಗ 1 ವರ್ಷ ಕ್ರಾಪ್ ಆಗಿದ್ದು 2ನೇ ಕ್ರಾಪ್ ಬಂದಿದೆ. ಅಂದರೆ ಈಗ ಈ ಗಿಡಗಳನ್ನು ಫಸ್ಟ್ ಸಸಿ ಹಾಕಿದ್ಮೇಲೆ ಎಷ್ಟು ವರ್ಷಕ್ಕೆ ಈ ಗಿಡ ಬರುತ್ತೆ? ನಾವು ಸಸಿ ಹಾಕಿದ್ದ 14 ತಿಂಗ್ಳಕ್ಕೆ 14-18 ತಿಂಗಳು, ನಮ್ಮದು 14 ತಿಂಗ್ಳಕ್ಕೆ ಇದು ಕ್ರಾಪ್ ಬಂತು, ಹಣ್ಣು ಬಂತು. 14 ತಿಂಗ್ಳಿಗೆ ಬಂತು. ಆಗ ಲಾಸ್ಟ್ ಟೈಮು 140 ರೂಪಾಯಿ ರೇಟ್ಗೆ ಮಾರಿದ್ವಿ. ಎಲ್ಲ ಅಂದರೆ ಅರೌಂಡಿಂಗ್ ಎಲ್ಲನೂ ಸಣ್ಣದು ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಒಂದೇ ರೇಟ್ಗೆ ಅವರೇಜ್ ಕೊಟ್ಟಿದ್ವಿ ಲಾಸ್ಟ್ ಇಯರು. ಈಗ ಒಂದು ಗಿಡಕ್ಕೆ ಅಂದರೆ 1 ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಈ ಗಿಡನ? ಈ ಗಿಡ ಬೆಳೆಸ್ಬೇಕಂತಂದರೆ ಒಂದು ಎಕರೆಗೆ 3 ಲಕ್ಷ ರೂಪಾಯಿ ಖರ್ಚು ಬರ್ತದೆ 1 ಎಕರೆಗೆ ಆರಂಭದಲ್ಲಿ. ಆಮೇಲೆ ಫ್ರೂಟ್ ಬಂದಮೇಲೆ ಆವಾಗ ತಿರುಗಿ ಅದು 1.5 ಲಕ್ಷ ಖರ್ಚು ಬರ್ತದೆ. ಒಟ್ಟು 4 ಲಕ್ಷ 4.25 ಲಕ್ಷ ಖರ್ಚು ಬರ್ತದೆ 1 ಎಕರೆಗೆ. ಅದು ಅಷ್ಟು ಖರ್ಚು ಹಾಕಿದರೆ ನಿಮ್ಗೆ ಸಿಗೋಂಥ ಲಾಭ ಒಳ್ಳೆ ಇಳುವರಿ ಬಂದು ಒಂದು ಗಿಡಕ್ಕೆ 20-25 kg ಬಂತಂತಂದರೆ ಆಗ ನಮಗೂ ಒಂದು ಸ್ವಲ್ಪ ಕಾಸು ಸಿಗುತ್ತೆ. 1 ಎಕರೆಗೆ 4 ಲಕ್ಷ 5 ಲಕ್ಷ ಸಿಗುತ್ತೆ. ಇದು ಯಾವ್ಯಾವ ಹಂತದಲ್ಲಿ ಹಣ್ಣು ಬರುವಂಥದ್ದು, ಯಾವ ಕಾಲದಲ್ಲಿ ಬರುತ್ತೆ? ಇದು ನಾವು ಜನವರಿ ಫೆಬ್ರವರಿ ಮಾರ್ಚಲ್ಲಿ ಇದು ಕಟಿಂಗ್ ಹಾಕ್ತೀವಿ. ಏಪ್ರಿಲ್ಗೂ ಹಾಕ್ತೀವಿ. ಅದು ಯಾವಾಗ ನಾವು ಕಟಿಂಗ್ ಹಾಕ್ತೀವೋ 6 ಮಂತ್ ಬೇಕು ಅದು ಫ್ರೂಟ್ ಬರೋದಕ್ಕೆ. ಅದು ಯಾವಾಗ ಹಾಕ್ತೀವಿ ಅಂತ ಮುಖ್ಯ ಅಲ್ಲ. ಅದು ಆಗಸ್ಟಲ್ಲಿ ಹಾಕ್ತಾರೆ, ಕೆಲವರು ಸೆಪ್ಟೆಂಬರಲ್ಲಿ ಹಾಕ್ತಾರೆ. ನಾವು ಹಾಕೋದೆಲ್ಲನೂ ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ನಾವು ಕಟ್ಟಿಂಗ್ ಹಾಕೋದು. ಹಾಕಿ ನಮ್ಮದು ಈಗ ನೋಡಿ, ಈಗ ನಾವು ಏಪ್ರಿಲ್ 25th ಇದು ಎಥೆನಲ್ ಮಾಡಿದ್ವಿ ಕಟಿಂಗ್ ಹಾಕಿ. ಅಲ್ಲಿಂದ 6 ತಿಂಗಳು ಅಂದರೆ ಇವಾಗ 5.5 ತಿಂಗಳು ಆಗಿದೆ. ಇನ್ನೊಂದು 15 ಡೇಸು ಎಲ್ಲ ಹಾರ್ವೆಸ್ಟ್ ಮಾಡಬೇಕೀಗ. ಗಿಡ ಬೆಳೆಸ್ಬೇಕಾದ್ರೆ ಮಣ್ಣು ಯಾವ ಥರ ಇರಬೇಕು, ಗೊಬ್ಬರ ಹೆಂಗಿರಬೇಕು? ಗೊಬ್ಬರ ಸಗಣಿ ಗೊಬ್ಬರನ ಚೆನ್ನಾಗಿ ಎಲ್ಲ ಒಂದು ಕಡೆ ಹಾಕಿ ಕುರಿ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಆರಬೇಕು. ಗೊಬ್ಬರ 1-2 ತಿಂಗಳು ಒಂದು ಕಡೆ ಎಲ್ಲ ಸ್ಟಾಕ್ ಮಾಡಿ ಕೆಂಪು ಮಣ್ಣು ಮಿಕ್ಸ್ ಮಾಡಿ ಅದನ್ನು ತಂದು ಒಂದು ಗಿಡಕ್ಕೆ 2 ಮಕ್ರಿ ಹಾಕಿದ್ವಿ ನಾವು. ದಾಳಿಂಬೆಗೆ ಮುಖ್ಯವಾಗಿ ಬರೋಂಥದ್ದು ಬ್ಲೈಟ್ಸ್ ಬರ್ತದೆ, ಅಂಗಮಾರಿ.
ಇದು ದೊಡ್ಡ ಮೇಯ್ನ್ ರೋಗ ಅಂದರೆ ಅದಕ್ಕೆಲ್ಲನೂ ನಾವು ಆ, ನಮ್ಮ ಇದಕ್ಕೆ ಆದಂಥ ಒಬ್ಬ ಇವರು ಬರ್ತಾರೆ ನಮಗೆ ಡಾಕ್ಟ್ರು, ಅವರೆಲ್ಲ ಸಜೆಷನ್ ಕೊಡ್ತಾರೆ. ಆಮೇಲೆ ನಾವು ಬೇರು ಇದು ಬೇರೆ ಸಾಯ್ತದೆ, ಇದು ಬೇರೆಕ್ಕೆಲ್ಲನೂ ಫ್ಲೋರೋ, ಆಮೇಲೆ ನಾವು ಕೃಷಿ ಟೆಕ್ ಕಂಪ್ನಿಯಿಂದ ಔಷಧಿಗಳು ಕೊಡ್ತಾರೆ ನಮಗೆಲ್ಲನೂ. ಅದು ಇದಕ್ಕೆಲ್ಲ ಒಳ್ಳೆ ಸೂಕ್ತವಾದ ಔಷಧಿಗಳು. ಅದಾದ ನಂತರ ಇದಕ್ಕೆಲ್ಲನೂ ಸ್ವಲ್ಪ ನಾವು ಓನಾಗೆ ಎಲ್ಲನೂ ಬೆಲ್ಲ ಇದೆಲ್ಲ ಇದು ಮಾಡ್ಕೊಂಡು ನಾವು ಜೀವಾಮೃತ ರೆಡಿ ಮಾಡ್ಕೊಂಡು ಹಾಕ್ತಾಯಿರ್ತೀವಿ ಅದಕ್ಕೆ. ಅಂದರೆ ಏನೇನು ಮಿಕ್ಸ್ ಮಾಡಿ ಅದಕ್ಕೆ ನಾವು ಇದಾಗ್ತೀವಿ, ಏನು ನಾವು ನ್ಯಾಚುರಲ್ ಇದು ಅಂತ ಬರ್ತದೆ ಒಂದು ಇದು AMC, ಆ AMC ಜೊತೆಗೆ ಬೆಲ್ಲ ಹಾಕ್ತೀವಿ. ಬೆಲ್ಲ ಆಮೇಲೆ ಒಂದು ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ವಾರ ಇಟ್ಟು ಇದು ಮಾಡ್ತೀವಿ ಅದನ್ನು. ಔಷಧಿಗೆ ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಹೊಡಿಬೇಕು? ಅದು ಈ ಮಳೆ ಬರ್ತದಲ್ಲ, ನಾವು ಏನು ಯಾವ ಸಂದರ್ಭ ಅಂತಲ್ಲ, ರೋಗ ಇರಲಿ ಇರ್ದ ಹೋಗಲಿ ಅದಕ್ಕೆ ಔಷಧಿ ಹೊಡಿತಾ ಇರ್ತೀವಿ ನಾವು. ಒಂದು 5 ದಿವಸ 6 ದಿವ್ಸಕ್ಕೆ ಒಂದು ಸತಿ ಸ್ಪ್ರೇ ಮಾಡ್ತಾಯಿರ್ತೀವಿ. ರೋಗ ಬಂದರೂ ಮಾಡ್ತಾಯಿರ್ತೀವಿ, ಬರದೇ ಇದ್ರೂ ಮಾಡ್ತಾಯಿರ್ತೀವಿ. ಅದಕ್ಕೆ ಒಂಥರ ಇದು ಜ್ಯೂಸು ಬರೋಂಥ ಇದು ಟಾನಿಕ್ಕು ಇವೆಲ್ಲನೂ ನಾವು ಸ್ಪ್ರೇ ಮಾಡ್ತಾಯಿರ್ತೀವಿ. ಆದರೆ ಈ ಮಳೆ ಬಂದಾಗ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಈ ಮಳೆ ಬಂದ ಟೈಮಲ್ಲಿ ಸ್ವಲ್ಪ ಬ್ಲೈಟ್ಸು, ಡೌನಿ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಅಂಗಮಾರಿ ರೋಗ ಇದಕ್ಕೆಲ್ಲನೂ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಆವಾಗ ಔಷಧಿಗಳು ಸ್ವಲ್ಪ ಕಾಸ್ಟ್ಲಿ ಔಷಧಿಗಳು ಮೇಂಟೈನ್ ಮಾಡಬೇಕಾಗ್ತದೆ. ಒಂದು ಗಿಡಕ್ಕೆ ಎಷ್ಟು kg ತೆಗಿತೀರಾ? ನಾವು ಒಂದು ಗಿಡಕ್ಕೆ ಈಗ ನಾವೊಂದು 25 kg ಬರ್ಬೋದು ಅಂತ ಒಂದು ಇದರಲ್ಲಿ ಇದ್ದೀವಿ. ಅಂದರೆ ಒಂದು 30-40 kg ಬಂದರೆ ರೈತನಿಗೆ ಒಳ್ಳೆ ಇದು. ಈಗ ರೇಟ್ ಇರೋದ್ರಿಂದ 25 kg ಎಲ್ಲ ಗಿಡಕ್ಕೂ 25 kg ಬಂದರೆ ಏನು ಲಾಸ್ ಏನಿಲ್ಲ, ರೈತನಿಗೆ ಪರವಾಗಿಲ್ಲ ಈಗ. ಅಂದರೆ ಈಗ ಇಷ್ಟು ಎಕರೆಗಳು ಹಾಕಿದ್ದೀರಾ, ಹೋದ ವರ್ಷ ನಿಮಗೆ ಎಷ್ಟು ಟನ್ ಬಂದಿತ್ತು? ಈ ಬಾರಿ ಎಷ್ಟು ಟನ್ ನಿರೀಕ್ಷೆಯಲ್ಲಿದ್ದೀರಿ? ಹೋದ ಸತಿ ನಮ್ಮದು ಕಡಿಮೆನೇ ಬಂದಿದ್ದು. ಹೋದ ಸತಿ ಒಂದು 5 ಎಕರೆಯಲ್ಲಿ ಇದು ಬಂದಿತ್ತು. 5 ಎಕರೆಗೂ ಒಂದು 12 ಟನ್ ಬಂದಿತ್ತು ಅಷ್ಟೇ. ಲಾಸ್ಟ್ ಟೈಮ್ ಅಂದರೆ ಹೊಸ ಗಿಡ, ಆಗ ಇನ್ನಾಗ ಚಿಕ್ಕ ಗಿಡ ಇತ್ತು, ಕ್ರಾಪ್ ಕಡಿಮೆ ಬಂದಿತ್ತು. ಈ ಸತಿ ಒಂದು 12 ಎಕರೆ ಇರೋದ್ರಿಂದ ಒಂದು 60 ಟನ್ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸ್ವಲ್ಪ ಈ ಸತಿ ಮಳೆ ಜಾಸ್ತಿ ಬಿದ್ದು ಈ ಸಾರಿ ಏನಾಯ್ತು ಅಂತಂದರೆ ಫ್ಲವರಿಂಗ್ ಸೆಟ್ ಆಗಿಲ್ಲ. ಫ್ಲವರಿಂಗ್ ಸೆಟ್ ಆಗಿಲ್ಲ, ಹೂವು ಎಲ್ಲ ಉದುರ್ಬಿಡ್ತು. ಇದರಿಂದ ಸ್ವಲ್ಪ ಇದು ಕಡಿಮೆ ಇದೆ, ಫಸಲು ಕಡಿಮೆ ಇದೆ. ಆದರೂ ರೇಟ್ ಇರೋದರಿಂದ ಮ್ಯಾನೇಜ್ ಮಾಡ್ಕೊಬೇಕು. ಎಕರೆಗೆ ಎಷ್ಟು ಲಾಭ ಬರ್ಬೋದು? ಎಲ್ಲ ಖರ್ಚು ಎಲ್ಲ ಚೆನ್ನಾಗಿ ನಮ್ಗೆ ಫ್ರೂಟ್ ಸೆಟ್ಟಿಂಗ್ ಆಗಿ ಒಳ್ಳೆ ಕಾಯಿ ಒಂದು ಗಿಡಕ್ಕೆ ಒಂದು 30 kg ಆವ್ರೇಜ್ ನಿಂತ್ಕೊಂಡ್ರೆ ಒಂದು 10 ಲಕ್ಷ ರೂಪಾಯಿ ಒಂದು ಎಕರೆಗೆ ಆವ್ರೇಜ್ ಸಿಗ್ತದೆ. 10 ಲಕ್ಷ ಖರ್ಚುಗಳೆಲ್ಲ ತೆಗೆದು ಎಲ್ಲ ತೆಗೆದು ಒಂದು 10 ಲಕ್ಷ ರೂಪಾಯಿ ಸಿಗ್ತದೆ ಒಂದು ಎಕರೆಗೆ. ಒಂದು ಎಕರೆಗೆ ಎಷ್ಟು ಟನ್ ಬರುತ್ತೆ ಸರ್? ಒಂದು ಎಕರೆಗೆ ಒಂದು 15 ಟನ್ ಬಂದರೆ ಆಗ ಹೋದ ವರ್ಷ ಒಂದು ಎಕರೆಗೆ ಏನು ಟನ್ ಬಂತು? ಈ ವರ್ಷ ಎಷ್ಟು ಬರ್ಬೋದು ಅನ್ನೋ ನಿರೀಕ್ಷೆ? ಈ ವರ್ಷ ಹೋದ ಸತಿನೂ ಕಡಿಮೆನೇ ಬಂದಿದ್ದು. ಹೋದ ಸತಿ ಎಲ್ಲ ಒಂದು 2 ಟನ್ ಬಂತು ಎಕರೆಗೆ ಹೋದ ಸರಿ, ಆರಂಭದ ಗಿಡ. ಈ ಸರಿ ಒಂದು ಎಕರೆಗೆ ಒಂದು 6 ಟನ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲ ಫ್ಲವರ್ ಉದುರ್ಬಿಡ್ತು, ಅಷ್ಟೊಂದು ಸೆಟ್ ಆಗಿಲ್ಲ. ಇರೋದ್ರಲ್ಲಿ ಕಾಯಿ ಸೈಜ್ ಇದೆ ನಮ್ಮದೆಲ್ಲನೂ. ಈಗೆಲ್ಲನೂ ಏನಿಲ್ಲ ಅಂದರೆ ಎಲ್ಲ 400-500 ಗ್ರಾಮು ಮೇಲ್ಪಟ್ಟೆ ಇರೋದು ತೂಕ. ಅದರಿಂದ ಕಾಯಿ ಕಡಿಮೆ ಇದ್ದರೂ ಸೈಜ್ ಇದೆ, ಗಾಡಿ ವೆಯ್ಟ್ ಜಾಸ್ತಿ ಬರ್ತದೆ. ಈಗ ಒಂದು ಎಕರೆಗೆ ಸುಧಾರಿಸಬೇಕು ಅಂತಂದರೆ ನೀರು ಎಷ್ಟು ಬೇಕಾಗುತ್ತೆ? ಇದಕ್ಕೆ ದಾಳಂಬ್ರಿಯಕ್ಕೆ ನೀರು ಕಡಿಮೆನೇ, ನೀರೇನು ಅಂತ ಹೆಚ್ಚಾಗಿ ನೀರು ಈ ಸತಿ ನಾವು ನೀರೇ ಬಿಟ್ಟಿಲ್ಲ ತೋಟಕ್ಕೆ. ಈ ಸಾರಿ ಏನಾಯ್ತು ಅಂದರೆ ಮಳೆ. ಇದಕ್ಕೆ ಏನಂತಂದ್ರೆ 3 ದಿವ್ಸಕ್ಕೆ ಒಂದು ಸತಿ ನೀರು ಕೊಟ್ಟರೆ ಸಾಕು. ಯಾವ ಮಳೆ ಇಲ್ಲದೇ ಇರೋ ಟೈಮಲ್ಲಿ ಒಂದು 3 ದಿವ್ಸಕ್ಕೆ ಒಂದು ಸರಿ ನೀರು ಕೊಟ್ಟರೆ ಅತಿ ಹೆಚ್ಚು ನೀರೇನು ಬೇಕಾಗಿಲ್ಲ. ಇದೆಲ್ಲನೂ ಕಾಡು ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆ ಇದು. ಆದರೂ ನಾವೆಲ್ಲ ಒಳ್ಳೆಯ ಜಾಗದಲ್ಲೇ ಬೆಳೀತಾ ಇದ್ದೀವಿ. ನೀರಿನ ಅವಶ್ಯಕತೆ ಕಡಿಮೆ ಇದಕ್ಕೆ. ಒಂದು ಎಕರೆಗೆ ಎಷ್ಟು ಗೊಬ್ಬರ ಬೇಕಾಗುತ್ತೆ? ದನದ ಗೊಬ್ಬರ ಒಂದು ಎಕರೆಗೆ ಏನಿಲ್ಲ ಅಂದರೆ ಒಂದು 8 ಟ್ಯಾಕ್ಟ್ರು ಬೇಕು. 8 ಟ್ಯಾಕ್ಟ್ರು 9 ಟ್ಯಾಕ್ಟ್ರು ದನದ ಗೊಬ್ಬರ. ಒಂದು ಗಿಡಕ್ಕೆ ಅವರೇಜು 2-3 ಮಕ್ರಿ ಹಾಕಬೇಕು. ಅದಾದಮೇಲೆ ನಾವು ಇದು ಮಾಡುವಾಗ ಅದಕ್ಕೆಲ್ಲನೂ DAP ಕೊಡ್ತೀವಿ. ಒಂದು 500 ಗ್ರಾಮ್ DAP,
ಎಲ್ಲ ದಿಬ್ಬ ಹಾಕಿ ಹೊಸ ಮಣ್ಣು ಮಾಡುವಾಗ ಅದಕ್ಕೆ ಅದು ಬೇರೆ ಏನೇನೋ ಸ್ವಲ್ಪ DAP MOP ಎಲ್ಲ ಲಾಗೋಗಳು ಕೊಡ್ತೀವಿ. ಅದಕ್ಕೆ ಸ್ವಲ್ಪ ಹೆಚ್ಚಾಗಿ ಪೊಟ್ಯಾಶು 53 0052 ಅಂತ ಕಾಯಿ ದಪ್ಪ ಬರೋದಕ್ಕೆ ಇವೆಲ್ಲ ನಾವು ಒಂದು 3 ದಿವ್ಸಕ್ಕೆ 4 ದಿವ್ಸಕ್ಕೆ ಒಂದೊಂದ್ಸರಿ ಡ್ರಿಪ್ಪಲ್ಲಿ ಕೊಡ್ತಾ ಇರಬೇಕು. 1269 ನೀರು ನಮಗೇನು ನೀರಿಗೇನು ತೊಂದರೆ ಇಲ್ಲ, ನೀರೆಲ್ಲ ಚೆನ್ನಾಗಿದೆ. ನಮಗೆ ಸುಮಾರು ಒಂದು 3 ಬೋರ್ ಇದ್ದಾವೆ, 3-4 ಬೋರ್ ಇದ್ದಾವೆ, ನೀರಿಗೇನು ತೊಂದರೆ ಇಲ್ಲ, ಯಥೇಚ್ಛವಾಗಿ ನೀರಿದ್ದಾವೆ. ಒಂದು ಕಡೆ ಒಂದು ತೋಟದಲ್ಲಿ ಒಂದು ದೊಡ್ಡದೊಂದು ಸಂಪ್ ಮಾಡಿದ್ದೀವಿ, ಒಂದು 250-250ಗೆ. ಅದರಲ್ಲಿ ನೀರು ತುಂಬ ಇದೆ, ಫುಲ್ ಇದೆ ನೀರು. ನೀರಕ್ಕೆ ಮಳೆ ನೀರೆಲ್ಲನೂ ನಾವು ಅದಕ್ಕೆ ಇದು ಮಾಡ್ಕೊತೀವಿ, ಒಂದು ಕಡೆ ಸೇರಿಸ್ಕೊಂಡು ಆ ನೀರನ್ನ ತೋಟಕ್ಕೆ ಯೂಸ್ ಮಾಡ್ತೀವಿ. ಮಾರ್ಕೆಟಿಂಗ್ ವ್ಯವಸ್ಥೆ ಹೆಂಗಿದೆ? ಮಾರ್ಕೆಟಿಂಗು ವ್ಯಾಪಾರಸ್ಥರು ಇಲ್ಲೇ ಬಂದ್ಬಿಟ್ಟು ನಮಗೆ ತಗೊಂಡು ಹೋಗ್ತಾರೆ, ಅದರದ್ದೇನು ತೊಂದರೆ ಏನಿಲ್ಲ, ವ್ಯಾಪಾರಕ್ಕೇನು ತೊಂದರೆ ಇಲ್ಲ. ಬಂದು ಇಲ್ಲೇ ರೇಟ್ ಫಿಕ್ಸ್ ಮಾಡಿ ನಮ್ಮ ವ್ಯಾಪಾರ ಆಗ್ತಿದ್ದಂಗೆ ಹಣ್ಣು ತೂಕ ಆಗ್ತಿದ್ದಂಗೆ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ದುಡ್ಡು ಹಾಕಿ ಅವರು ಹಣ್ಣು ತೊಗೊಂಡು ಹೋಗ್ತಾರೆ. 1 kg ಹೋದ ಬಾರಿ ಎಷ್ಟು ಹೋಗಿತ್ತು? ಈ ಬಾರಿ ಏನು ರೇಟ್ ನಿರೀಕ್ಷೆಯಲ್ಲಿದೆ? ಲಾಸ್ಟ್ ಟೈಮು ಫಸ್ಟು 140 ರೂಪಾಯಿಗೆ ಕೊಟ್ವಿ, ಆಮೇಲೆ ಒಂದು ಬ್ಯಾಚು 145 ರೂಪಾಯಿಗೆ ಕೊಟ್ವಿ. 2 ಸತಿ ಎರಡು ಬ್ಯಾಚ್ ಕಿತ್ತಿದ್ವಿ, ರೇಟ್ ಮಾರಿದ್ವಿ ನಾವು. ಈಗ 12 ಎಕರೆಗೂ ಅಂತಂದರೆ ನೀವು ಏನು ಲಾಭ ನಿರೀಕ್ಷೆ ಮಾಡಿದ್ರಿ? 12 ಎಕರೆಗೂ ಏನೋ ಒಂದು ಈ ಸರಿ ಕಡಿಮೆ ಇದಿರೋದ್ರಿಂದ ಒಂದು 30-40 ಲಕ್ಷ ಬರ್ಬೋದು ಅಂತ ಈ ಸರಿ. ಯಾಕಂದರೆ ಕ್ರಾಪ್ ಕಡಿಮೆ ಇದೆ. ಕ್ರಾಪ್ ಕಡಿಮೆ ಇದ್ದರೆ ನಾವು ಇದನ್ನ ನಾವು ಒಂದು 70-80 ಲಕ್ಷ ಅಂತ ನಿರೀಕ್ಷೆ ಇಟ್ಕೊಂಡಿದ್ವಿ, ಆದರೆ ಕ್ರಾಪ್ ಇಲ್ಲ ಈ ಸರಿ. ಮಾರ್ಕೆಟಿಂಗ್ ನೇರವಾಗಿ ಇಲ್ಲೇ ಬಂದು ಇಲ್ಲೇ ಬಂದು ಕೊಂಡ್ತಾರೆ, ನೇರವಾಗಿ ನೇರವಾಗಿ ಇಲ್ಲೇ ಕೊಂಡ್ತಾರೆ. ಇಲ್ಲಾಂದ್ರೆ ನಾವು ಮಾರ್ಕೆಟು ಬೆಂಗಳೂರು ಸಿಟಿ ಇದೆಯಲ್ಲ ಉಸ್ಕೂರು ಮಾರ್ಕೆಟು, ಅಲ್ಲಿಗೆ ತಗೊಂಡು ಹೋಗಿದ್ರು ಅಲ್ಲಿ ಸೇಲ್ ಆಗ್ತದೆ, ಏನಿಲ್ಲದ ಆಗ್ತಾರೆ, ಕ್ಯಾಶ್ ಕೊಡ್ತಾರೆ. ಅದು ಮಾರ್ಕೆಟಿಂಗೇನು ತೊಂದರೆ ಏನಿಲ್ಲ ಇದ್ರದ್ದು. ಈಗ ಇದನ್ನು ಹೊರತುಪಡಿಸಿ ಬೇರೆ ಬೆಳೆಗಳು ಏನೇನಿಲ್ಲ? ಬೇರೆ ನಾವು ದ್ರಾಕ್ಷಿ ಇದೆ, ಬೆಂಗಳೂರು ಬ್ಲೂ. ಬೆಂಗಳೂರು ಬ್ಲೂ ಅಲ್ಲಿ ಲಾಸ್ಟ್ ಟೈಮ್ ಎಲ್ಲನೂ ಸ್ವಲ್ಪ ಲಾಸ್ ಆಯಿತು, ಅದು ರೇಟು ಸಿಕ್ಕಲಿಲ್ಲ. ಅದು ಏನಾಯ್ತು ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂತು, ಮಳೆಯಿಂದ ಎಲ್ಲ ಬೆಳೆ ನಾಶ ಆಗಿ ಎಲ್ಲ ಉದುರ್ಬಿಡ್ತು. ಎಲ್ಲನೂ 50 ರೂಪಾಯಿದ್ದು ಸಡನ್ನಾಗಿ ಮಳೆ ಬರ್ತಿದ್ದಂಗೆ ನಾವು 7-8 ರೂಪಾಯಿಗೆ ಕೊಟ್ವಿ, ಅದರಿಂದ ತುಂಬ ಲಾಸ್ ಆಯಿತು. ಆದರೆ ಈಗ ಎಲ್ಲ ಕಲ್ಲರ್ ಸ್ಟಾರ್ಟ್ ಆಗಿದೆ, ಈಗೇನೋ ರೇಟ್ ಇದೆ. ಈಗೂ ಮಳೆಗಳು ಜಾಸ್ತಿ ಆಗಿ ಸ್ವಲ್ಪ ಇದಿದೆ. ಏನು ಎಷ್ಟು ಎಕರೆ ಹಾಕಿದ್ರಿ ಸರ್? ಅದು 4 ಎಕರೆ ಇದೆ. ಅದು ಹೊರತುಪಡಿಸಿ ಟೊಮಾಟೊ ಒಂದು 2 ಎಕರೆ ಇದೆ. ಇವತ್ತು ಕಿತ್ತಿದ್ದೀವಿ, ಇವತ್ತು ಶಾಂಪಲ್ಲು. ಏನೋ ನಿನ್ನೆ ಎಲ್ಲ ಒಂದು 500 ರೂಪಾಯಿ ರೇಟ್ ಏನೋ ಹೋಗ್ತಾಯಿದೆ ಅಂತ, 500-550 ರೂಪಾಯಿ ಟೊಮೆಟೊ. ಬಿಟ್ಟರೆ ಸ್ವಲ್ಪ ರೋಸ್ ಇದೆ, 1 ಎಕರೆ ಅಡಿಕೆ ಹಾಕಿದ್ದೀವಿ. ಎಲ್ಲ ಮೇಂಟೈನ್ ಮಾಡ್ತಿದ್ದೀವಿ. ಹೊಸ ಗಿಡ ಬೇರೆ ಈಗ ಒಂದು 15 ಎಕರೆ ಹೊಸ ಗಿಡ ನೆಟ್ಟಿದ್ದೀವಿ ಈಗ, ದಾಳಂಬ್ರೆನೇ. ಎಷ್ಟು ಜನ ಕುಟುಂಬ ಇದ್ದೀರಾ? ನಾವು ನಮ್ಮ ಮನೆಯಲ್ಲಿ 26 ಜನ ಇದ್ದೀವಿ. ನಮ್ಮ ತಂದೆಯವರು ಇಬ್ಬರು, ನಮ್ಮ ಚಿಕ್ಕಪ್ಪ ಅವ್ರಿಗೆ ಗಂಡು ಮಕ್ಕಳಿಲ್ಲ, ಅವರು 3 ಜನ ಹೆಣ್ಮಕ್ಳು. ನಮ್ಮ ತಂದೆಯವ್ರಿಗೆ 4 ಜನ ಗಂಡು ಮಕ್ಕಳು, ನಾನು ಕೊನೆಯವನು, ಇನ್ನು 3 ಜನ ನನಗಿಂತ ದೊಡ್ಡವರು. ಆಮೇಲೆ ಅವ್ರ ಮಕ್ಕಳು 7 ಜನ ಗಂಡು ಮಕ್ಕಳಿದ್ದಾರೆ, 3 ಜನ ಹೆಣ್ಮಕ್ಳಿದ್ದಾರೆ. ಎಲ್ಲ ಒಟ್ಟು ಕುಟುಂಬ ಇದ್ದೀವಿ. ಇಬ್ಬರಿಗೆ ಮದುವೆ ಮಾಡಿದ್ದೀವಿ, ಇನ್ನಿಬ್ಬರಿಗೆ ಮಾಡಬೇಕೀಗ. ಎಲ್ಲರೂ ಖುಷಿಯಿಂದ ಎಲ್ಲ ಆರಾಮಾಗಿ ಏನೂ ಒಂದು ಇದಿಲ್ದಿರ ಒಟ್ಟು ಕುಟುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಕುಟುಂಬ. ಏನು ಮನಸ್ತಾಪ ಏನು, ಎಲ್ಲರಿಗೂ ಖುಷಿಯಿಂದನೇ ಎಲ್ಲರೂ ಸಂತಸ ಪಟ್ಕೊಂಡು ನಮ್ಮದು ಬೇರೆ ಬೇರೆ ಇದೆಲ್ಲ ಇದೆ, ನಮ್ಮದೆಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಬೇರೆ ರೈತರಿಗೆ ದಾಳಿಂಬೆಯಿಂದ ಅದು ರೈತ ಕಷ್ಟಪಟ್ಟು ಅದನ್ನು ನೋಡ್ಕೊಂಡ್ರೆ ಅದನ್ನು ನಾವು ಸುಮ್ಮನೆ ಬೆಳೆ ಇಟ್ಬಿಟ್ರೆ ಬಂದ್ಬಿಡ್ತದೆ ನಮ್ಗೆ ಅಂತ ಅದನ್ನು ನಾವು ತಿಳ್ಕೊಂಡ್ರೆ ಆ ಥರ ಇಲ್ಲ. ಕಷ್ಟಪಡಬೇಕು ನಾವು. ಯಾವಾಗಲೂ ಅದನ್ನು ನೋಡ್ತಾಯಿದ್ರೆ ಅದು ನಮ್ಮನ್ನು ನೋಡ್ತದೆ ಒಂದು ದಿವಸ. ಅದನ್ನು ನಾವು 326 ದಿವಸ ಅದನ್ನು ನೋಡಿದ್ರೆ ಒಂದು ದಿವಸ ನಮ್ಮನ್ನು ನೋಡ್ತದೆ. ಅದನ್ನು ನೋಡ್ಬೇಕು ನಾವು, ಚೆನ್ನಾಗಿ ನೋಡ್ಕೊಂಡ್ರೆ ರೈತರು ಏನು ಅದರಿಂದ ಹಾಳಾಗೋಗಲ್ಲ. ಅಲ್ಲಿ ಭೂಮಿ ಹೊಂದ್ಕೊಬೇಕು. ಅದಕ್ಕೆ ಕೆಲವು ಕಡೆ ಏನಂದರೆ ರೈತರು ಮೊದಲೇ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಅದು ನೋಡಬೇಕು. ದಾಳಿಂಬೆ ನಮ್ಮ ಭೂಮಿಯಲ್ಲಿ ಹೊಂದುತ್ತದೆ ಆಗುತ್ತೆ ಇಲ್ಲ ಅಂತ ನೋಡ್ಕೊಂಡು ಆ ಭೂಮಿಯಲ್ಲಿ ನೆಡಬೇಕು. ಆ ಭೂಮಿಗೆ ಇದಾಗದೇ ಇರೋಂಥ ಟೈಮಲ್ಲಿ ಅದಕ್ಕೆ ಇದು ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೇನಿದ್ರು ಸ್ವಲ್ಪ ನೀರು ನಿಲ್ಲದೇ ಇರೋಂಥ ಜಾಗ ಆಗಬೇಕು. ಸ್ವಲ್ಪ ಮರಳು ಕೆಂಪು ಮಿಶ್ರ ಇರಬೇಕು. ಬರೀ ಕೆಂಪು ಮಣ್ಣು ಆಗ್ಬಿಟ್ರೂ ಆಗೋದಿಲ್ಲ, ಎಲ್ಲ ಮಿಕ್ಸ್ ಮಣ್ಣು ಇರಬೇಕು ಅದಕ್ಕೆಲ್ಲನೂ. ಆ ಥರ ಇದ್ದರೆ ಬೆಳೆ ಆಗ್ತದೆ. ಅದರಿಂದ ರೈತರು ರೋಗ ಬಂದಂಥಲ್ಲಿ ಫಸ್ಟೇ ಸೊಸೆಯಲ್ಲಿ
ನಾವು ಅದಕ್ಕೆಲ್ಲನೂ ಇದು ಬರ್ತದೆ, ಜಾಸ್ತಿ ಮೈಟ್ಸ್ ಬರ್ತದೆ, ಟ್ರಿಪ್ಸ್ ಬರ್ತದೆ. ಆ ಟ್ರಿಪ್ಸ್ಗೆಲ್ಲನೂ ನಾವು ಇದು ಮಾಡ್ಕೊತೀವಿ, ಏನಂದರೆ ಎಕೋಡ ಅಂತ ಬರ್ತದೆ, ಎಕೋಡ. ಆಮೇಲೆ ಡೌನಿ ಪಾಸು, ಅದು ಇದಕ್ಕೆ ಡೌನಿ ಇದಾಗೋದಕ್ಕೆ ಡೌನಿ ರೋಗ ಬರ್ತದೆ, ಅಂಗಮಾರಿ ರೋಗ, ಇದಕ್ಕೆಲ್ಲನೂ. ಆಮೇಲೆ ಬೇರೆ ಇದೆಲ್ಲ ಇದೆಲ್ಲ ನಮ್ಮ ಅಮಿಸ್ಟಾರ್ ಟಾಪು, ಏನೋ ಒಳ್ಳೊಳ್ಳೆ ಔಷಧಿಗಳಿದಾವೆ ಎಲ್ಲನೂ. ಅವೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅವೆಲ್ಲನೂ. ನಿಮ್ಮ ಹೆಸರು? ನಮ್ಮ ಹೆಸರು ಮುನ್ಕೃಷ್ಣಪ್ಪ ಅಂತ.